ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ, ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಸಬಕೆ ಉರ್ ಅಂತರ ಬಸಹು ಜಾನಹು ಭಾವು ಕುಭಾವು ಉರ್ ಜನ ಜನನಿ ಭರತ್ ಹಿತ್ ಹೋಯಿ ಸೋ ಕಹಿಯ ಉಪಾವು ಆರತ್ ಕಹಿ ಬಿಚಾರಿ बिचारिन कामू सूझ जुआरिही आपन दामू सुनी मुनि बचन कहत रघुरावू नाथ तुम्हारे ही हाथ उपाऊं सब कर हित रुख राउरी राखे आयसु किए मुदित फुर भाषे प्रथम जो आयसु मो कहूँ होई माथे मानी करौ सिख सोई पुनि जेहि कह जस कहब गोसाई सो सब भांति घटी ही सेवकाई कह मुनि राम सत्य तुम्ह भाषा भरत स्नेह बिचारु न राखा तेहि ते कहु बहोरी बहोरी भरत भगति बस भई मति मोरी मोरे जान भरत रुचि राखी जो ಕೀಜಿಯ ಸೋ ಶುಭ ಶಿವ ಸಾಖಿ. ಇವು ಚೌಪಾಯಿಗಳು ಮತ್ತು ದೊಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಎಲ್ಲರೂ ಕೂಡ ರಾಮ ಇದ್ದ ಕಡೆ ಬರ್ತಾರೆ. ಆಮೇಲೆ ಮುನಿಗಳು ರಾಮನಿಗೆ ಹೇಳ್ತಾರೆ, ನೀನು ಸರ್ವಜ್ಞನಾಗಿದೆಯಾ, ಧರ್ಮ ನೀತಿ ಗುಣ ಮತ್ತು ಜ್ಞಾನದ ಭಂಡಾರ ನೀನು, ಈಗ ನಾನು ಹೇಳೋದನ್ನ ಕೇಳು ಅಂತ ಹೇಳ್ತಾರೆ. ನೀನು ಎಲ್ಲರ ಹೃದಯದಲ್ಲಿರುವಂಥ ಅಂತರ್ಯಾಮಿ, ಅವರ ಒಳ್ಳೆ ಕೆಟ್ಟ ಎಲ್ಲ ಭಾವನೆಗಳನ್ನ ತಿಳ್ಕೊಂಡಿರುವಂಥವನು. ಸಾಕೇತವಾಸಿಗಳಿಗೆ ಅಂದರೆ ಅಯೋಧ್ಯಾವಾಸಿಗಳಿಗೆ, ತಾಯಂದಿರಿಗೆ, ಭರತನಿಗೆ ಹಿತವಾಗುವಂತಹ ಉಪಾಯವನ್ನ ನೀನು ಮಾಡು ಅಂತಂದು ಕೇಳ್ಕೊಳ್ತಾ ಇದ್ದಾರೆ. ಆರ್ತರಾಗಿರುವಂಥವ್ರು ಅಂದರೆ ದುಃಖದಿಂದ ತುಂಬಿರುವಂಥವ್ರು ಯಾರೂ ವಿಚಾರ ಮಾಡಿ ಮಾತಾಡೋದಿಲ್ಲ. ಜೂಜುಗಾರನಿಗೆ ತನಗೆ ಜಯವಾಗುವ ವರಸೆಯೇ ಕಾಣಿಸುತ್ತದೆ. ಅಂದರೆ ಅರ್ಥ ಏನು? ಯಾರು ಆರ್ತತೆಯಲ್ಲಿರ್ತಾರೋ, ದುಃಖ ನೋವು ಇದರಿಂದ ಬಂದಿರ್ತಾರೋ ಅವ್ರು ಯಾವತ್ತೂ ಅಷ್ಟೇ ವಿಚಾರ ಮಾಡಿ ಮಾತಾಡಲ್ಲ. ಅವ್ರ ಮನ್ಸಿಗೆ ಬಂದಾಗೆಲ್ಲ ಮಾತಾಡ್ತಿರ್ತಾರೆ. ಈಗ ನೋಡಿ, ತುಂಬ ದುಃಖ ಆಗೋಗಿರುತ್ತೆ, ಸಹಿಸ್ಕೊಳ್ಳೋಕ್ಕಾಗ್ತಾ ಇರಲ್ಲ. ಆ ಟೈಮಲ್ಲಿ ಆ ವ್ಯಕ್ತಿ ಮಾತಾಡೋ ರೀತಿನೇ ಬೇರೆ ಇರುತ್ತೆ. ಅವನಿಗಿಷ್ಟ ಬಂದಂಗೆ ಮಾತಾಡ್ತಾ ಇರ್ತಾನೆ. ಅವನು ನಾನು ಮಾತಾಡ್ತಾ ಇರೋದು ಸರಿನಾ ತಪ್ಪಾ ಏನೂ ಯೋಚನೆ ಮಾಡೋದಿಲ್ಲ. ಇನ್ನು ಜೂಜುಗಾರ ಇರ್ತಾನಲ್ಲ, ಅವನಿಗೆ ಜೂಜಾಡೋದೇ ಅವನ ಒಂದು ಹಾಬಿ ಆಗಿರುತ್ತೆ. ಸೊ ಜೂಜುಗೋಸ್ಕರ ಅವನೇನು ಅಂದ್ಕೊಳ್ತಾನೆ, ನಾನೇ ಗೆಲ್ಲೋದು, ನಾನು ಗೆದ್ದೇ ಗೆಲ್ತೀನಿ ಈ ಒಂದು ಗೇಮಲ್ಲಿ ಅಥವಾ ಈ ಜೂಜಲ್ಲಿ ಅಂದ್ಕೊಂಡೇ ಅವನು ಆಟ ಆಡ್ತಿರ್ತಾನೆ. ಈಗ ನೋಡಿ, ಎಷ್ಟೋ 4-5 ಸರಿ ಸೋತಿದ್ರು ಕೂಡ ಈ ಸರಿ ನಾನೇ ಗೆಲ್ತೀನಿ ಅನ್ನೋ ಒಂದು ಭರವಸೆ ಆ ಒಂದು ಮನಸ್ಸಲ್ಲಿ ಇಟ್ಕೊಂಡು ಅವನು ಆ ಆಟವನ್ನು ಆಡ್ತಾನೆ. ಆದರೆ ಆ ಒಂದು ಯೋಚನೆ ಇದೆಯಲ್ಲ, ಅದು ನಿಜವಾಗ್ಲೂ ಸುಮ್ಮನೆ ಆ ರೀತಿ ಅನಿಸುತ್ತೆ ಹೊರತು ನಿಜವಾಗ್ಲೂ ಅವನು ಗೆಲ್ತಾನ? ಇಲ್ಲ. ಮುನೀಶ್ವರರ ಮಾತನ್ನು ಕೇಳಿ ಶ್ರೀರಾಮ ಈ ರೀತಿ ಹೇಳ್ತಾನೆ, ಮುನೀಶ್ವರರೇ, ಉಪಾಯ ನಿಮ್ಮ ಕೈಲೇ ಇದೆ, ನಿಮ್ಮ ಮನಸ್ಸಿನ ಹಾಗೆ ನಡೆಯೋದ್ರಲ್ಲಿದೆ, ನಿಮ್ಮ ಅಪ್ಪಣೆಯನ್ನು ಪಾಲಿಸುವುದರಲ್ಲೇ ನಮ್ಮ ಎಲ್ಲರ ಹಿತವಿದೆ. ನೀವು ಏನು ಹೇಳ್ತಿರೋ ಅದನ್ನು ಕೇಳೋದಕ್ಕೆ ನಾವು ತಯಾರಾಗಿದ್ದೀವಿ. ಯಾಕಂದರೆ ನೀವು ಹೇಳ್ದಂಗೆ ಕೇಳೋದ್ರಿಂದ ಎಲ್ಲರಿಗೂ ಕೂಡ ಒಳ್ಳೆಯದು. ಇಲ್ಲಿ ಅವನು ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾನೆ, ಮುನೀಶ್ವರರೇ, ಈ ಒಂದು ಸಂದರ್ಭಕ್ಕೆ ಏನು ಉಪಾಯ ಮಾಡಬೇಕು ಅದೆಲ್ಲ ನಿಮ್ಮ ಕೈಯಲ್ಲಿದೆ. ನಿಮ್ಮ ಮನಸ್ಸಿನ ಹಾಗೆ ನಡೆಯೋದ್ರಲ್ಲಿ, ಅಂದರೆ ನೀವು ಹೇಳಿರೋ ಮಾತನ್ನ ಕೇಳ್ತೀವಲ್ವಾ, ಅದರಲ್ಲೇ ನಮಗೆ ಹಿತ ಅನ್ನೋದು ಇರೋದು. ನಮಗೆಲ್ಲ ಒಳ್ಳೆಯ ರೀತಿಯಲ್ಲೇ ನೀವು ಯೋಚನೆ ಮಾಡ್ತೀರಾ. ಮೊದಲು ನೀವು ನನಗೆ ಅಪ್ಪಣೆಯನ್ನು ಕೊಡಿ, ಅದನ್ನು ನಾನು ಶಿರಸಾವಹಿಸಿ ಪಾಲಿಸ್ತೇನೆ. ನೀವೇನು ಹೇಳಿದ್ರೂ ನಾನು ಕೇಳೋದಕ್ಕೆ ತಯಾರಾಗಿದ್ದೀನಿ. ಓ ಗುರುವರಿಯರೇ, ತಮ್ಮ ಮಾತನ್ನು ಎಲ್ಲರೂ ಪಾಲಿಸ್ತಾರೆ ಅಂತ ಹೇಳ್ತಾನೆ. ಇಲ್ಲಿ ನಾನೊಬ್ಬನೇ ಅಲ್ಲ, ಎಲ್ಲರೂ ಕೂಡ ನಿಮ್ಮ ಮಾತನ್ನು ಪಾಲಿಸ್ತಾರೆ ಅಂತಂದ್ಬಿಟ್ಟು ರಾಮ ಹೇಳ್ತಾನೆ. ಆಗ ವಸಿಷ್ಠರು ಹೇಳ್ತಾರೆ, ರಾಮ, ನೀನು ಹೇಳಿದ ನಿಜ, ಆದರೆ ಭರತನ ಪ್ರೀತಿಯಿಂದ ನನ್ನ ವಿಚಾರ ಎಲ್ಲ ಕೊಚ್ಕೊಂಡು ಹೋಯಿತು. ಅಂತಂದ್ರೆ ಏನು? ನಾನು ಏನೋ ಹೇಳಬೇಕು ಅಂತಿದ್ದೆ, ನನ್ನ ಮನಸ್ಸಲ್ಲಿ ಬೇರೆ ವಿಚಾರನೇ ಇತ್ತು. ಆದರೆ ಭರತನ ಪ್ರೀತಿಯನ್ನು ನೋಡಿದ ಮೇಲೆ ನನ್ನ ವಿಚಾರ ಎಲ್ಲ ಕೊಚ್ಕೊಂಡು ಹೊಟ್ಟೋಯ್ತು. ಅದಕ್ಕೋಸ್ಕರ ನಾನು ಮತ್ತೆ ಹೇಳ್ತಾ ಇದ್ದೀನಿ, ನನ್ನ ಬುದ್ಧಿ ಇದೆಯಲ್ಲ ಅದು ಭರತನ ಭಕ್ತಿಗೆ ವಶವಾಗಿ ಹೋಗಿದೆ. ಭರತನ ಹಿತವನ್ನು ದೃಷ್ಟಿಯಲ್ಲಿಟ್ಕೊಂಡು ಏನಾದರೂ ಮಾಡಿದ್ರೆ ಅದೇ ಒಳ್ಳೆಯದಾಗಬಹುದು ಅಂತ ನನಗನ್ನಿಸ್ತಾ ಇದೆ. ಯಾಕಂದರೆ ಅವನು ಅಷ್ಟು ಭಕ್ತಿಯನ್ನು ನಿನ್ನಲ್ಲಿ ಇಟ್ಕೊಂಡಿದ್ದಾನೆ. ನಿನ್ನನ್ನು ವಾಪಸ್ ಕಾಡಿನಿಂದ ಕರ್ಕೊಂಡು ಹೋಗಬೇಕು ಅನ್ನೋದು ಅವನ ಮನಸ್ಥಿತಿ. ಅದಕ್ಕೋಸ್ಕರ ಅವನು ಏನು ಬೇಕಾದರೂ
ತಯಾರಾಗಿದ್ದಾನೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಅಂದರೆ ಇಲ್ಲಿ ರಾಮನಿಗೆ ಹೇಳ್ತಾ ಇದ್ದಾನೆ, ರಾಮ ತುಂಬಾ ಭಕ್ತಿ ಇಟ್ಕೊಂಡಿರೋನು, ನಿನ್ನಲ್ಲಿ ಪ್ರೀತಿ ಇದೆ ಅವನಿಗೆ. ಸೊ ಅವನ ಹಿತವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಏನಾದರೂ ಮಾಡಿದ್ರೆ ಅದು ಒಳ್ಳೆಯದಾಗುತ್ತೆ ಅಂತಂದ್ಬಿಟ್ಟು ನನಗನ್ನಿಸ್ತಾ ಇದೆ ಅಂತಂದ್ಬಿಟ್ಟು ಗುರುಗಳು ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಾರೆ. ಇದಕ್ಕೆ ಶಿವನೇ ಸಾಕ್ಷಿ ಅಂತ ಕೂಡ ಹೇಳ್ತಾರೆ. ಇಲ್ಲಿ ವಸಿಷ್ಠರು ಸಂಕಟದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಎರಡೂ ಕಡೆ ಅಂತಂದರೆ ಭರತ ಮತ್ತು ರಾಮನ ಪ್ರೀತಿಯನ್ನು ನೋಡಿ ಯಾವ ನಿರ್ಧಾರವನ್ನು ತಗೊಳ್ಬೇಕು ಅಂತಂದ್ಬಿಟ್ಟು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅಂದರೆ ಅಲ್ಲಿ ಕನ್ಫ್ಯೂಷನ್ ಆಗ್ತಾ ಇದೆ. ಭರತ ಅಷ್ಟು ಪ್ರೀತಿ ಮಾಡ್ತಾನೆ, ಮತ್ತು ರಾಮ ಕೂಡ ಭರತನನ್ನು ತುಂಬ ಪ್ರೀತಿಸ್ತಾನೆ. ಸೊ ಯಾವ ನಿರ್ಧಾರವನ್ನು ತಗೊಳ್ಬೇಕು ಅಂತಂದ್ಬಿಟ್ಟು ಅಲ್ಲಿ ವಸಿಷ್ಠ ಮಹರ್ಷಿಗಳಿಗೆ ಗೊತ್ತಾಗ್ತಾ ಇಲ್ಲ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.